ಮಾಡ್ತೀರಾ? ಇಷ್ಟು ದೊಡ್ಡ ಮಹಾಸಾಗರದಲ್ಲಿ ಈ ಒಂದು ಜಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಲ್ಲ ಸಚಿವರ ಚಪ್ಪಳಿಗೊಳ್ಳಲ್ಲ. ಸಹನೆಗೂ ಒಂದು ಮಿತಿ ಇದೆ ಈ ಭೂಮಿಯಲ್ಲಿ, ಸಿಡಿದೇಳುವೆವು ಈ ಭೂಗರ್ಭವತಿ, ತಡೆಯುವ ಯಾರು ನಮ್ಮನು ಈ ಜಗದಲ್ಲಿ, ತಡೆಯುವ ಯಾರು ನಮ್ಮನು ಈ ಜಗದಲ್ಲಿ. ಜೈ ಮಾಲಿಗ, ಜೈ ಮಾಲಿಗ, ಕಲಿಯುಗ, ಜೈ ಮಾಲಿಗ, ಜೈ ಜೈ ಮಾಲಿಗ, ಕಲಿಯುಗ. ಅಣ್ಣ ಓ ಮಾಲಿಗಣ್ಣ ಎದ್ದೇಳು, ಕವಟೆ ಹೆಗಲೇರಿಸಿ ಸಿಡಿದೇಳು. ಅಣ್ಣ ಓ ಮಾಲಿಗಣ್ಣ ಎದ್ದೇಳು, ಕವಟೆ ಹೆಗಲೇರಿಸಿ ಸಿಡಿದೇಳು. ಶತಮಾನಗಳ ಹಿಂದೆ ನೀ ಬರೆದೆ ಈ ನೆಲದಲ್ಲಿ ಹೊಸ ಕ್ರಾಂತಿ, ಮೈಗಳಲ್ಲಿ ನಿನ್ನ ಗರ್ಜಿಸಿ ಕೇಳು ಹೊರ ಮೀಸಲಾತಿ. ಶತಮಾನದ ಹಿಂದೆ ನೀ ಬರೆದೆ ಈ ನೆಲದಲ್ಲಿ ಹೊಸ ಕ್ರಾಂತಿ, ಮೈಗಳಲ್ಲಿ ನಿನ್ನ ಗರ್ಜಿಸಿ ಕೇಳು ಹೊರ ಮೀಸಲಾತಿ. ಮತ್ತೊಮ್ಮೆ ಎರಡನೇ ಹಂತದ ಸ್ವಾತಂತ್ರ್ಯವನ್ನು ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಸಮುದಾಯದವರು ಮತ್ತೊಮ್ಮೆ ಎರಡನೇ ಸ್ವಾತಂತ್ರ್ಯವನ್ನು ಪಡೆಯಬೇಕಾದ್ರೆ 35 ವರ್ಷಗಳ ಕಾಲ ಬೇಕಾಯಿತು. ಇನ್ನೂ ಕೂಡ ಅಂತಿಮ ಹಂತಕ್ಕೆ ಬಂದ್ವಿ. ಆದರೆ ಕೊನೆಯ ಕ್ಷಣದಲ್ಲಿ ಅನೇಕ ಕಾರಣದ ಕೈಗಳ ಕೆಲಸದಿಂದ ನಮಗೆ ಸಿಗಬೇಕಾಗಿರುವಂಥ ಪಾಲು ಸಿಕ್ಕಿಲ್ಲ ಅನ್ನುವಂಥ ಸರ್ ಇನ್ನೊಂದು ಸರ್ ಹೇಳಿ ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಂತೇಳಿ ನಾವು ಸುರಗಾಡ ಕ್ಷೇತ್ರದ ಮುಖಂಡರು ಮತ್ತು ಕರ್ನಾಟಕ ಅಸ್ಪೃಶ್ಯತ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕರು. ಇವತ್ತಿನ ದೇಶ ನಮ್ಮ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಅಲೆಮಾರಿಗಳಿಗೆ ಪ್ರತ್ಯೇಕ 49 ಪರಿಶಿಷ್ಟ ಜಾತಿ ಅಲೆಮಾರಿ ಜನಾಂಗದವರಿಗೆ ಮತ್ತು ಸೂಕ್ಷ್ಮ 10 ಜಾತಿಗಳು ಸೇರಿ ಪ್ರತ್ಯೇಕ ಎ ಗ್ರೇಡ್ ಒಳಗೆ 1% ಮೀಸಲಾತಿ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಕಾನೂನು ಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟ ಸದಸ್ಯರುಗಳು
ಒಕ್ಕೂರು 31 ಸಚಿವರು ಎಲ್ಲರೂ ನಾವು ಏನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೇವೆ ಅಂದರೆ 49 ಜಾತಿ ಅಲಿಮಾರಿ ಫಸ್ಟ್ ಜಾತಿ ಅಲಿಮಾರಿ ಜನಾಂಗದವರಿಗೆ ಮತ್ತು ಅತಿ ಸೂಕ್ಷ್ಮ ಜಾತಿಗಳಿಗೆ ಪ್ರತ್ಯೇಕ ಎ ಗ್ರೇಡ್ ಒಳಗೆ 1% ಮೀಸಲಾತಿ ಕೊಡಬೇಕು ಮತ್ತು ನಮ್ಮ ಕೊರ್ಮಾ ಕೊರತೆ ಹೊರತುಪಡಿಸಿ 49 ಜಾತಿಗಳಿಗೆ ಪ್ರತ್ಯೇಕ ನಿಗಮ ವಿಶೇಷ ಪ್ಯಾಕೇಜ್ ಮತ್ತು ಆಕಸ್ಮಿಕವಾಗಿ ರಾಜ್ಯ ಸರ್ಕಾರ ಧಿಕ್ಕರಿಸಿ ಏನೇನು ನೀವು 15% ಒಳಗಾಗಿ ಅಥವಾ 17 ಅಥವಾ 15% ಒಳಗಾಗಿ ಎ ಗ್ರೇಡ್ 1% ಕೊಡಲಿಕ್ಕಪ್ಪ ಅಂದರೆ ನಾವು ರಾಜ್ಯ ಸರ್ಕಾರ ವಿರುದ್ಧ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕುಂದಿರ್ತೇವೆ. ಜಿಲ್ಲಾ ಕೇಂದ್ರಗಳಲ್ಲಿ ಬೀದಿ ಹೋರಾಟ, ತಾಲೂಕು ಬೀದಿ ಹೋರಾಟ, ನಮ್ಮ ಅಲಿಮಾರಿಗಳ ವೇಷಭೂಷಣ ಮುಖ ರಾಜ್ಯ ಸರ್ಕಾರ ತಕ್ಕ ಪಾಠ ಕಲಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಚುನಾವಣೆಯಲ್ಲಿ ಕೂಡ ಸ್ಥಳೀಯ ಚುನಾವಣೆಗಳಲ್ಲಿ ಲೋಕಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ವಿಧಾನಸಭೆಗಳಲ್ಲಿ ನಾವು ತಕ್ಕ ಪಾಠ ಸಣ್ಣ ಮತದಾರ ಇದ್ರೂ ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಭಾಳ ಇದು ಗಂಭೀರ ವಿಷಯ. ನಾವು ಕನಿಷ್ಠ ಒಂದು ವಿಧಾನಸಭಾ ಕ್ಷೇತ್ರ 5,000-10,000 ಜನಸಂಖ್ಯೆ ಇದ್ದೀವಿ. 49 ಸಮುದಾಯದವರು. ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಇದರ ವಿಷಯವಾಗಿ ಪರಿಗಣಿಸಿ ಇವತ್ತಿನ ದಿವಸ ನಾವು ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ. 7 ಎ ಗ್ರೇಡ್ 1% ಕೊಡಬೇಕಂತೇಳಿ ಮುಗಿಸ್ತೀವಿ. ಧನ್ಯವಾದ. ದಯವಿಟ್ಟು ನೀವು ಶಾಂತಿನ ಕೊಡಬೇಕು. ಈ ಯುದ್ಧ 27ರವರೆಗೆ ನಡೀತದೆ. ಅಲ್ಲಿವರೆಗೆ ನಾವು ತಗೊಂಡು ಹೋಗಂಗಿಲ್ಲ. ನೀವು ಯಾರು ಆವೇಶದಿಂದ ಎಣ್ಣೆ ಹಾಕೋಬೇಕಾಗಿಲ್ಲ. ಎಣ್ಣೆ ನಾವು ಹಾಕೊಂತೀವಿ, ಪೆಟ್ರೋಲ್ ನಾವು ಹಾಕೊಂತೀವಿ. ಸಾಯೋದಾದ್ರೆ ಫಸ್ಟ್ ನಾವು ಸಾಯ್ತೀವಿ. ಅದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಡ ಅಂತ ಹೇಳ್ತಾ, ಇದೇ ರೀತಿ ಶಾಂತಿಯನ್ನ ನೀವು ಕಾಪಾಡ್ಬೇಕಂತ ಹೇಳ್ತಾ ನರಸಪ್ಪ ಅವರು ಮಾತಾಡ. ಒಂದ್ ನಿಮಿಷ ಎಲ್ಲ ಬೇಡ. ನಾವು ಒಂದೊಂದು ಸಂದರ್ಭದಲ್ಲಿ ನಂಬಬೇಕು. ಆದರೆ ನಾವು ಇಲ್ಲಿವರೆಗೂ ಭಾಳಷ್ಟು ಸರಿ ನಂಬಿದ್ದೀವಿ. ಆ ನೋವು ನಿಮಗಿದೆ. ಆ ನಂಬಿದ್ದು ಕೂಡ ನಮಗೆ ಮೋಸ ಆಗಿದೆ ಅನ್ನುವಂಥ ನೋವು ನಿಮಗಿದೆ. ಬೆಳಿಗ್ಗಿಂದಲೂ ಕೂಡ 4 ಗಂಟೆವರೆಗೂ ನೀವ್ಯಾರು ಕೆಲವಷ್ಟು ಜನ ಊಟ ಮಾಡದೆ ಕುಳಿತಿದ್ದೀರಿ. ನಾವು ಕೂಡ ಮಾಡಿಲ್ಲ. 30 ವರ್ಷ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಹುಬ್ಳಿನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಬೆಳಗಾವಿನಲ್ಲಿ ಲಾಠಿ ಚಾರ್ಜ್ ಮಾಡ್ಕೊಂಡಿದ್ದೀವಿ, ಬೆಂಗಳೂರಿನಲ್ಲೂ ಆಗಿದೆ. ಪ್ರಕರಣಗಳು ಇನ್ನೂ ವಾಪಸ್ ತೆಗೆದುಕೊಂಡಿಲ್ಲ. ಒಬ್ಬರಿಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ. ಇಷ್ಟರ ಮಧ್ಯೆ ಇವತ್ತು ಮುಖ್ಯಮಂತ್ರಿಗಳು ತುಂಬ ಹೃದಯಪೂರ್ವಕವಾಗಿ ಮಾತನಾಡಿದ್ದಾರೆ. ಯಾವ ಹೃದಯಪೂರ್ವಕ ಅಂದರೆ, ಸ್ವಾಮೀಜಿ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮಗೇನಾದರೂ ಅನ್ಯಾಯ ಆದರೆ ನೀವು ನೇರವಾಗಿ ಬಂದು ನನಗೆ ಪ್ರಶ್ನೆ ಮಾಡಿ.